ನಾನು ವಿಶೇಷ ಒಂದು ಸಾಧನೆ ಮಾಡಲು ಹೊರಟಂತ ವ್ಯಕ್ತಿಯನ್ನು ಸಂದರ್ಶನ ಮಾಡಲು ಹೊರಟಿದ್ದೇನೆ ಅಂತ. ಆ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಆಂಜನೇಯ ದೇವಸ್ಥಾನವನ್ನು ದರ್ಶನ ಮಾಡಿಕೊಂಡು ಅವ್ರನ್ನ ಇದು ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ. ಇಲ್ಲಿ ಇವತ್ತು ಬಳಗನೂರು ಗ್ರಾಮದಲ್ಲಿ ಒಂದು ಮೂಟೆಯನ್ನು ಹೊರೋದು ಎಲ್ಲಿದಂದ್ರೆ ವಿಜಯಪುರ ಜಿಲ್ಲೆಯಿಂದ ಅಯೋಧ್ಯೆ ತನಕ ಹೊತ್ತುಕೊಂಡಂತ ಹೋಗೋದನ್ನು ದೊಡ್ಡ ಸಾಧನೆ ಇದು. ಅದು ನಾವು ಆ ಹೊತ್ಕೊಂಡು ಹೋದಂತ ಅವ್ರನ್ನ ನಾವು ನಿಮ್ಗೆ ಪರಿಚಯ ಮಾಡ್ಕೊಳ್ಕೊಂತಿದ್ದೀನಿ. ನಿಮ್ಮ ಹೆಸರು ಏನ್ರಿ? ಕೇದಾರ್ಲಿಂಗ. ಕೇದಾರ್ಲಿಂಗ. ನನ್ನ ಹೆಸರು ದರಪ್ಪ ಕಂದ. ನೀವು ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ರಿ ಗೊತ್ತಾ? ಅಯೋಧ್ಯೆ ರಾಮ ಮಂದಿರ. ಎಲ್ಲಿಂದ ಪ್ರಯಾಣ ಬಸ್ಬೇಕಂತ ಮಾಡಿದ್ರಿ? ಸಿಂದಗಿ ತಾಲೂಕ್ ಬಾಗನೂರಿಂದ. ಸಿಂದಗಿ ತಾಲೂಕ್ ಬಾಗನೂರಿಂದ. ಎಷ್ಟು ಕೆಜಿ ಹೊತ್ಕೊಂಡು ಹೋಗ್ತೀರಿ? 55 ಕೆಜಿ. ಇದು 56 ಕೆಜಿ. 56 ಕೆಜಿ ಹೊತ್ಕೊಂಡಿರ್ತಾರೆ. 56 ಕೆಜಿ ಹೊತ್ಕೊಂಡು ಹೋಗ್ಬೇಕಾದ್ರೆ ಇದನ್ನ ನೀವು ನಡ್ಕೊಂಡು ನೀವು ನಿಮ್ ಜೊತೆಗೆ ಯಾರು ಇದ್ದಿರ್ತಾರೆ? ಇಲ್ಲ, ಯಾರು ಬರೋರು ಬರ್ತಾರ ಸರ್. ಪಾದಯಾತ್ರೆ ಇಲ್ಲಂದ್ರೆ ಇಲ್ಲ. ಇದಕ್ಕಿಂತ ಮುಂಚೆ ಎಲ್ಲಾದ್ರೂ ನೀವು ಈ 50 ಕೆಜಿ ಎಷ್ಟು ಕೆಜಿ ಹೊತ್ಕೊಂಡು ಹೋಗಿದ್ರು? ಫಸ್ಟ್ನೇ ಬಾರಿ ಸಿರ್ಸಲ್ಕ್ 55 ಕೆಜಿ ಇದೆ ಸರ್. ಎರಡನೇ ಬಾರಿ 60 ಕೆಜಿ ಇದೆ ಹುಂಜಂತಿ ಗ್ರಾಮ. ಮತ್ತ ಅವಳು ಇನ್ನೊಂದ್ಸಲ 61 ಕೆಜಿ ಹುಂಜಂತಿಗೆ, ಮತ್ತ ಈ ಕಡೆ 65 ಕೆಜಿ. ಎಲ್ಲಿ 65 ಕೆಜಿ ಹೊತ್ಕೊಂಡಿದ್ದೀರಿ? ಹುಂಜಂತಿ ಮಳೆ. ಎಷ್ಟು ಕಿಲೋಮೀಟರ್ ಇಲ್ಲಿಂದ? 95 ಕೆಜಿ. 95 ಕಿಲೋಮೀಟರ್. ಮತ್ತ ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ನೋಡಿ? ಅದು 400 ಕಿಲೋಮೀಟರ್ ಸರ್. 400 ಕಿಲೋಮೀಟರ್ ನೀವು ಅಲ್ಲಿ ಇಲ್ಲಿಂದ ಒಬ್ಬರೇ ಹೊತ್ಕೊಂಡು ಹೋಗಿದ್ರಿ? ಅಲ್ಲಿ ಮಧ್ಯದಾಗ ಯಾರಾದ್ರೂ ನಿಮ್ಗೆ ಸಪೋರ್ಟಿಗೆ